ರಾಜಕುಮಾರ, ಯುವರತ್ನ, ಗಜಕೇಸರಿ ಅಂತ ಅನ್ನುವಂತಹ ಒಂದು ಬಿಗ್ಗೆಸ್ಟ್ ಸಿನಿಮಾಗಳಲ್ಲಿ ಅಭಿನಯಿಸಿದಂತಹ ಎಂ ಕೆ ಮಠ ಅವರು ನಮಗೆ ಮಾತಿಗೆ ಸಿಕ್ಕಿದ್ದಾರೆ. ಅವರು ಲಾಕ್ಡೌನ್ 21 ಡೇಸ್ ಅನ್ನುವಂಥ ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಇವ್ರು ಮಾತಿಗೆ ಸಿಕ್ಕೋದಕ್ಕೆ ಮುಖ್ಯ ಕಾರಣ ಅಂತಂದರೆ ಇದೊಂದು ಸೆನ್ಸೇಷನ್ ವಿಚಾರವನ್ನು ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದಾರೆ. ಅದಂತಂದರೆ ಟಾಕ್ಸಿಕ್ ಸಿನಿಮಾದಲ್ಲಿ ಅವರೊಂದು ರೋಲನ್ನು ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ನಾನು ಅವ್ರು ಮಾತಾಡ್ತೀನಿ. ಸರ್, ನಿಜವಾಗ್ಲೂ ಖುಷಿ ಆಗುತ್ತೆ. ಎಂ ಕೆ ಮಠ ಸರ್ ಅವರು ಇವತ್ತು ಟಾಕ್ಸಿಕ್ ಅನ್ನೋ ಒಂದು ವಿಶ್ವ ಮಟ್ಟದಲ್ಲಿ ಗುರುಸ್ಕೊಳ್ಳುವಂಥ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ ಅಂತ ಹೇಳಿದ ವಿಷಯ ಹೇಳಿದಿರಿ. ಸರ್, ಏನು ಸರ್ ಇದು, ಏನು ಹೇಗೆ ಸರ್ ಇದಾಯಿತು? ಸಣ್ಣ ಪಾತ್ರ ಮಾಡಿದ್ದೀನಿ ನನ್ನ ಟಾಕ್ಸಿಕಲ್ಲಿ. ಅದು ಇರುತ್ತಾ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಯಶ್ ಅವರ ವಿಶ್ವದಾದ್ಯಂತ ಅವರು ಪಸರಿಸಿರೋದು ನೋಡಿ ನನಗೆ ಹೆಮ್ಮೆ ಆಗುತ್ತೆ. ಯಾರಾದರೂ ಕೇಳಿದಾಗ ಟಾಕ್ಸಿಕಲ್ಲೂ ನಾನು ಮಾಡಿದ್ದೀನಿ ಅಂತೀನಿ. ಆದರೆ ಟಾಕ್ಸಿಕ್ ಬಿಡುಗಡೆ ಆದಮೇಲೆ ಗೊತ್ತಾಗುತ್ತೆ ನನ್ನ ಪಾತ್ರ ಅಲ್ಲಿ ಇದೆಯೋ ಇಲ್ವೋ ಅನ್ನೋದು. ತುಂಬ ಹೆಮ್ಮೆ ಇದೆ ನನಗೆ ಟಾಕ್ಸಿಕ್ಕಲ್ಲಿ ನಾನು ಪಾತ್ರ ಮಾಡಿರೋದು. ಆದರೆ ಅಲ್ಲಿ ಮಾತಿಲ್ಲ, ಡೈಲಾಗ್ ಇಲ್ಲ. ಅದರಲ್ಲಿ ನಾನೊಬ್ಬ ಕುರುಡ ಸ್ಯಾಕ್ಸೋಫೋನ್ ನುಡಿಸುವಂಥ ಒಬ್ಬ ಕಲಾವಿದನಾಗಿ ಪಾತ್ರ ಮಾಡಿದ್ರು. ಒಂದು 2 ದಿನ ಶೂಟಿಂಗ್ ಆಗಿದೆ. ನಾನು ಅಷ್ಟೇ ಅದರಲ್ಲಿರೋದು. ಓಕೆ ಸರ್, ಯಶ್ ಅವ್ರ KGF ಸಿನಿಮಾ ಬಂದ ನಂತರ ಹಲವಾರು ಕಲಾವಿದರುಗಳು ಅವರ ಲೈಫನ್ನು ಕಟ್ಕೊಂಡಿದ್ದಾರೆ. ಚಿಕ್ಕ ಪಾತ್ರ ಮಾಡಿದರೂ ಕೂಡ ಅದನ್ನು ತುಂಬ ಚೆನ್ನಾಗಿ ತೋರಿಸುವಂಥದ್ದು ಮತ್ತು ಜನರಲ್ಲಿ ಅದನ್ನು ಒಂದು ಮನಸ್ಸಲ್ಲಿ ಉಳ್ಕೊಳ್ಳೋವಂಥ ರೋಲನ್ನು ಮಾಡಿಸಿದ್ದಾರೆ. ಮತ್ತು ಅವರೆಲ್ಲರೂ ಕೂಡ ಇವತ್ತು ಚಿತ್ರರಂಗ ಸಸ್ಟೈನ್ ಆಗ್ತಾ ಬರ್ತಾ ಇದ್ದಾರೆ. ಸೊ ನಿಮ್ಮ ರೋಲ್ ಹೇಗೆ ಇರುತ್ತೆ ಅಂತೇಳಿ ನಿಮ್ಗೆ ಹೇಗೆ ಅನಿಸ್ತಾ? ಶೂಟಿಂಗ್ ವಾತಾವರಣ ಎಲ್ಲ ಹೇಗಿತ್ತು ಅಂತೇಳಿ? ಶೂಟಿಂಗ್ ವಾತಾವರಣ ಹಾಲಿವುಡ್ ಸಿನಿಮಾದ ಚಿತ್ರೀಕರಣ ಥರ ಇತ್ತು. ಯಾಕೆಂದರೆ ನನ್ನ ಜೀವನದಲ್ಲಿ ನಾನಂಥ ಚಿತ್ರೀಕರಣ ನೋಡಿಲ್ಲ. ನನ್ನ ಪಾತ್ರದ ಬಗ್ಗೆ ಬಿಡಿ, ಅದರಲ್ಲಿ ಇರ್ತಾನೆ ಇಲ್ವೋ ಅನ್ನೋದು ಹೇಳಲಿಕ್ಕಾಗಲ್ಲ. ನನಗೊಂದು 2 ದಿನ ಅನ್ನ ಕೊಟ್ಟಿದ್ದಾರೆ, ಆ ಸಿನಿಮಾ ಗೆಲ್ಲಬೇಕು ಅಷ್ಟೇ. ಯಾವುದೇ ಚಿತ್ರೀಕರಣದಲ್ಲಿ ಅಂಥ ಶೈಲಿಯ ಚಿತ್ರೀಕರಣ ನಾನು ನೋಡಿಲ್ಲ. ಎಲ್ಲೂ ನೋಡಿದ್ರು ಜನಜಾತ್ರೆ, ಎಲ್ಲೂ ನೋಡಿದ್ರು ಜನಜಾತ್ರೆ. ಬರೀ ಕಾಸ್ಟ್ಯೂಮ್ಗೆ ಅಲ್ಲಿಂದ ಇಲ್ಲಿವರೆಗೂ ಈ ಥರದ್ದು ಇದಾಕಿದ್ರು, ಪೆಂಡಲ್ ಹಾಕಿಬಿಟ್ಟು ಅಲ್ಲಿ ಕಾಸ್ಟ್ಯೂಮ್. ಪ್ರತಿಯೊಂದು ವಿಭಾಗಕ್ಕೂ ಬೇರೆ ಬೇರೆ ಬೇರೆ. ಇಲ್ಲ, ನನಗದು ನೆನೆಸ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅಷ್ಟು ಎಕ್ಸೈಟ್ಮೆಂಟಲ್ಲಿದ್ದೆ ನಾನು. ಆ ಸೆಟ್ಟಿಗೆ ಹೋದ್ಮೇಲೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಹೋಗ್ತಿದ್ದೆ. ಯಾರಿಗೂ ನನ್ನ ಪರಿಚಯ ಇಲ್ಲ, ನನಗೂ ಯಾರು ಪರಿಚಯ ಇಲ್ಲ. ಹಾಗಾಗಿ ಆರಾಮಾಗಿ ನಡೆದಾಡ್ಕೊಂಡು ಎಲ್ಲ ನೋಡ್ಕೊಂಡು ಹೋಗ್ತಿದ್ದೆ. ಟಾಕ್ಸಿಕ್ ಬಗ್ಗೆ ಅಷ್ಟೇನಾ, ಟಾಕ್ಸಿಕ್ ಗೆಲ್ಲುತ್ತೆ, ಗೆದ್ದಾಗಿದೆ. ಇನ್ನೂ ಅದು ದೊಡ್ಡ ಮಟ್ಟಕ್ಕೆ ಗೆಲ್ಲುತ್ತೆ ಅಷ್ಟೇ. ಓಕೆ, ಇನ್ನೇನು ಸಿನಿಮಾ ಬಿಡುಗಡೆಗೆ 2 ದಿನ ಬಾಕಿ ಇದೆ ಸರ್. ಇವತ್ತು ಆ ಸಿನಿಮಾವನ್ನು ವಿಶ್ವದಾದ್ಯಂತ ಜನ ಅದನ್ನು ನೋಡೋದಕ್ಕೆ ಎಕ್ಸೈಟ್ ಆಗಿದ್ದಾರೆ, ಕಾಯ್ತಾ ಇದ್ದಾರೆ. ಟಿಕೆಟ್ ಬುಕ್ಕಿಂಗನ್ನು ಕೂಡ ನೀವು ಅಬ್ಸರ್ವ್ ಮಾಡಿರ್ತೀರಾ, ಯಾಕಂದರೆ ಸೋಷಿಯಲ್ ಮೀಡಿಯಾ ಕೂಡ ನೀವು ಆ್ಯಕ್ಟಿವ್ ಆಗಿದ್ದೀರಾ. ಕೆಲವೊಂದಿಷ್ಟು ಸುದ್ದಿವಾಹಿನಿಗಳು ಅಬ್ಸರ್ವ್ ಮಾಡಿರ್ತೀರಾ ಹೇಗೆ ಆಗ್ತಿದೆ, ಏನಾಗ್ತಿದೆ ಅಂತೇಳಿ. ಆ ಒಂದು ಕ್ರೇಜ್ ಬಗ್ಗೆ ಏನು ಹೇಳ್ತೀರಾ? ಇದು ಬಹುಶಃ ಈ ಹಿಂದೆ ಯಾವ ಚಿತ್ರಕ್ಕೂ, ಯಾವುದೇ ಭಾಷೆಯ ಚಿತ್ರಕ್ಕೂ ಇಲ್ಲದೇ ಇರುವಂತಹ ಒಂದು ಕ್ರೇಜ್ ಇದಕ್ಕೆ ಕ್ರಿಯೇಟ್ ಆಗಿದೆ ಎಲ್ಲ ಭಾಷೆಯಲ್ಲೂ. ನೋಡಿ, ಒಂದು ದಿನಕ್ಕೆ 2 ದಿನಕ್ಕೆ ಏನೋ 60 ಕೋಟಿ ಮುಂಗಡ ಬುಕ್ಕಿಂಗಲ್ಲಿ, ಅಡ್ವಾನ್ಸ್ ಬುಕ್ಕಿಂಗಲ್ಲಿ ಕಲೆಕ್ಷನ್ ಆಗಿದೆ ಅಂದರೆ ಯೋಚನೆ ಮಾಡಿ ಸರ್. ಯಾವುದಾದ್ರೂ ಸಿನಿಮಾ ಅಷ್ಟು ಬಾಚಿಕೊಂಡಿದೆಯಾ? ದುರಂಧರ್ ಬಾಚಿಕೊಂಡಿದೆ ಅಂತ ಕಾಣುತ್ತೆ. ದುರಂಧರ್ ಬಿಟ್ಟರೆ ನಮ್ಮ ಯಶ್ ಅವರದು ಟಾಕ್ಸಿಕ್ಕೆ ಯಾವ ಮಟ್ಟದಲ್ಲಿ ಇರ್ಬೋದು ಕ್ರೇಜ್ ಅಂತ ಅದರಲ್ಲಿ ಗೊತ್ತಾಗುತ್ತಲ್ಲ ಸರ್. ಎಲ್ಲ ಮಲ್ಟಿಪ್ಲೆಕ್ಸ್, ಎಲ್ಲ ರಾಜ್ಯದ ಮಲ್ಟಿಪ್ಲೆಕ್ಸಲ್ಲೂ ಟಾಕ್ಸಿಕ್ ಇದೆ ಸರ್. ಇದಕ್ಕಿಂತ ಇನ್ನೇನು ಬೇಕು ಸರ್ ನಮಗೆ ಹೆಮ್ಮೆ ಪಡೋದಕ್ಕೆ? ಅದರಲ್ಲಿ ನಾವು ಮಾಡಿದ್ದೀವೋ ಇಲ್ವೋ ನಮಗೆ ಅಗತ್ಯ ಇಲ್ಲ ಸರ್. ನಾನೊಬ್ಬ ಕನ್ನಡದ ಕಲಾವಿದನಾಗಿ ಒಂದು ಕನ್ನಡದ ಸಿನಿಮಾ ಈ ಮಟ್ಟಕ್ಕೆ ಹೋಗ್ತಿದೆ ಅಂದರೆ ನನಗೆ ಸಂಭ್ರಮ ಸರ್, ನನಗೆ ಹೆಮ್ಮೆನೇ ಸರ್. ಇನ್ನೂ ಎತ್ತರಕ್ಕೆ ಹೋಗಲಿ ಅನ್ನೋದು ನನ್ನ ಹಾರೈಕೆ ಸರ್. ಸರ್, ಯಶ್ ಅವ್ರ ಜೊತೆಗೆ ಗಜಕೇಸರಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರೆ ನೀವು, ಜೊತೆಗೆ ಇತ್ತು ರೋಲು. ಯಶ್ಗೆ ನಿಮ್ಮ ಪರಿಚಯ ಕೂಡ ಚೆನ್ನಾಗಿರುತ್ತೆ, ಖಂಡಿತವಾಗಿರುತ್ತೆ. ಟಾಕ್ಸಿಕಲ್ಲಿ ಆ ಸೆಟ್ಟಲ್ಲಿ ಆ ಯಶ್ ಅವರು ನಿಮ್ಮ ಭೇಟಿ ಮಾಡಿದ್ದಾಗಲಿ ಅಥವಾ ನೋಡಿದ್ದಾಗಲಿ ಯಾವ್ದಾದ್ರು ಇನ್ಸಿಡೆಂಟ್ ಇದೆಯಾ, ಹೇಗೆ ಸರ್? ಇಲ್ಲ, ಯಶ್ ಅವರು ಅಲ್ಲಿ ಸಾಂಗ್ ನಡೀತಾ ಇತ್ತು ಸ್ಟುಡಿಯೋದಲ್ಲಿ. ನಮ್ಮದು ನೈಟ್ ಶಾಟ್ ಇದ್ದಿದ್ದು. ನಾವು ಅಲ್ಲಿ ಒಂದು ಪಕ್ಕದಲ್ಲಿ ನಾನು ಕೂತಿದ್ದೆ. ನನಗೆ ಯಾರು ಪರಿಚಯ ಇರಲಿಲ್ಲ, ಯಾರಿಗೂ ನನ್ನ ಪರಿಚಯ ಇರಲಿಲ್ಲ. ನಾನು ಒಂದು ಕಡೆ ಕೂತಿದ್ದಾಗ ಯಶ್ ಅವರು ಮತ್ತು ಅವರ ಟೀಮ್ ಆ ಕಡೆ ಹೊರಗೆ ಹೋಗುವಾಗ ಎದ್ದು ನಿಂತು ನೋಡಿದೆ. ಅವರಿಗೆ ಗುರುತು ಸಿಗಲಿಲ್ಲ. ನಂದು ಈಗ ವೈಟ್ ಗಡ್ಡ ಆಗಿದೆ, ಅವ್ರು ನೋಡುವಾಗ ನಂದು ಕಪ್ಪು ಗಡ್ಡ ಇತ್ತು. ಈಗ ವೈಟ್ ಆಗಿದೆ, ಅದು ಇಷ್ಟು ಉದ್ದ ಆಗಿದೆ. ಅವ್ರು ನೋಡಿದ್ರೆ ಆಚೆ ತಿರುಗಿದ್ರೆ ಅಷ್ಟೇ. ಗುರುತು ಸಿಕ್ಕಿದ್ರೆ ಖಂಡಿತ ಓಡಿ ಬಂದು ಮಾತಾಡ್ಸೋರು. ಅಂಥ ಒಳ್ಳೆ ಮನಸ್ಸಿನ ಹುಡುಗ ಅದು. ಅದೇ ಗಜಕೇಸರಿ ನೆನೆಸ್ಕೊಂಡ್ರೆ, ಗಜಕೇಸರಿಯಲ್ಲಿ ನಾವೆಲ್ಲ ನಾನು ಕಾಡು ಮನುಷ್ಯನ ಪಾತ್ರ. ಕಾಡು ಮನುಷ್ಯ ಆಗಿರುವಾಗ ನನಗೆ ಯಾಕೆ ಚೇರ್ ಬೇಕು ಅಂತೇಳಿ ನಾನು ಬೆಟ್ಟದ ಮೇಲೆ ಕೂತಿದ್ದೆ. ಅವರೆಲ್ಲ ಟೀ ತಗೊಂಡು, ಅವರು ಸ್ವತಃ ಟೀ ತಗೊಂಡು ಕ್ಯಾರವನ್ಗೆ ಹೋಗೋರು ನನ್ನನ್ನು ನೋಡಿ ಮಟ್ ಸರ್ ಇಲ್ಲಿ ಅಂತ ಅಂದ್ಬಿಟ್ಟು ಬಂದು ಅದೇ ನೆಲದಲ್ಲಿ ಅವರು ಚಕ್ಕಮಕ್ಕಳ ಕೂತ್ಕೊಂಡಿದ್ರು. ಆಗ ಅವರಿಗೆ ಅಷ್ಟೊಂದು ಜನ ಇರಲಿಲ್ಲ ಅವ್ರ ಸುತ್ತಮುತ್ತ. ಎಷ್ಟು ಬೇಕೋ ಅಷ್ಟು ಮಾತ್ರ ಇದ್ದರು. ಈಗ ಹಾಗಲ್ಲ, ಅವರು ಇಂಟರ್ನ್ಯಾಷನಲ್ ಹೀರೋ. ಅವ್ರ ಜೊತೆ ತುಂಬ ಜನ ಇದ್ದಾರೆ. ನಾವು ಕರೆದ್ರೂ ಕೂಡ ಅವರು ಮಾತಾಡಿಸುವಂಥ ಪರಿಸ್ಥಿತಿ ಇಲ್ಲ ಈಗ. ಹಾಗಾಗಿ ಅವರು ಮಾತಾಡಿಸ್ತೇ ಹೋದರು. ಅಂದರೆ ಅಲ್ಲಿ
ಗಜಕೇಸರಿಗೂ ಇಲ್ಲಿಗೂ ಇರುವ ವ್ಯತ್ಯಾಸ. ಹುಡುಗ ಬದಲಾಗಿಲ್ಲ, ಯಶ್ ಅವರು ಬದಲಾಗಿಲ್ಲ, ಅವರ ಸುತ್ತಲಿನ ಪರಿಸರ ಬದಲಾಗಿದೆ ಅಷ್ಟೇ ಸರ್. ಸರ್, ನೀವು ಗಡ್ಡದ ಕತೆ ಹೇಳ್ತಾ ಇದ್ರಿ, ಗಡ್ಡ ಉದ್ದಕ್ಕೆ ಬಿಟ್ಟಿದೆ, ನೀವು ವೈಟ್ ಗಡ್ಡ ಬಂದಿದೆ ಅಂತೇಳಿ. ಇವತ್ತು ಯಶ್ ಅವರು ಇಂಡಿಯಾಗೆ ವೇರ್ಡ್ ಮ್ಯಾನ್ ಆಗಿ ಐಕಾನ್ ಆಗಿದ್ದಾರೆ ಒಂದು ರೀತಿ ಹೇಳ್ಬೋದು. ಯಾಕಂದರೆ ಅವ್ರ ಗಡ್ಡಕ್ಕೆ ಅಷ್ಟು ಬೇಡಿಕೆ ಇದೆ. ಅವ್ರ ಗಡ್ಡ ರಿಮೂವ್ ಮಾಡಿದ್ರೆ ಅಥವಾ ಗಡ್ಡ ಬಿಟ್ಟರೆ ಸುದ್ದಿ ಆಗುವಂಥ ವಿಚಾರಗಳಿದೆ. ಸೊ ಏನು ಹೇಳ್ತೀರಿ ಈ ಥರದ ಲುಕ್ಕಲ್ಲಿ ಯಶ್ ಅವ್ರು ನೋಡೋದು? ತುಂಬ ಖುಷಿಯಾಗುತ್ತೆ ಸರ್. ಯಾಕೆಂದರೆ ಆ ಗಡ್ಡನ ಅಷ್ಟು ಹಠದಿಂದ ಬಿಡಬೇಕು ಅಂದರೆ ತುಂಬ ಕಷ್ಟ ಇದೆ. ಅದಕ್ಕೆ ಏಕಾಗ್ರತೆ ಮುಖ್ಯ ಆಗುತ್ತೆ. ಸುಮ್ಮನೆ ಬಾಕಿಯವರು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಯಶ್ ಅವ್ರ ಬಗ್ಗೆ ದೂರಿ ಅಥವಾ ಏನೇನೋ ಬರೆದ ಹಾಗೆ ಅಲ್ಲ. ಆ ಒಂದು ಗಡ್ಡ ಬಿಡೋದಕ್ಕೂ ಒಂದು ಯೋಗ್ಯತೆ ಅನ್ನೋದು ಬೇಕು, ಅದಕ್ಕೊಂದು ಕಷ್ಟ ಬೇಕು, ಅದಕ್ಕೊಂದು ತೊಡಗಿಸಿಕೊಳ್ಳುವಿಕೆ ಬೇಕು. ಆ ತೊಡಗಿಸಿಕೊಳ್ಳುವಿಕೆ ಇರುವುದರಿಂದನೇ ಯಶ್ ಅವರು ಈ ಹಂತಕ್ಕೆ, ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಆ ದೂರ ಅವರಿಗೆ ಭಾಷೆ ಇಲ್ಲ ಸರ್. ಮತಿ ಅನ್ನೋದು ಇಲ್ಲವೇ ಇಲ್ಲ. ಮತಿ ವಿಕಲ್ಪರು ಮಾತ್ರ ಯಶ್ ಅವ್ರನ್ನ ಅಥವಾ ಈ ಥರ ನಟರನ್ನು ದೂರ್ಬೋದೇ ಹೊರತು ಮತಿ ಸರಿಯಾಗಿರುವವರು ಯಾರು ದೂರಲಿಕ್ಕೆ ಸಾಧ್ಯ ಇಲ್ಲ ಸರ್. ಓಕೆ ಸರ್, ನೀವು ಆ ಶೂಟಿಂಗ್ ಟಾಕ್ಸಿಕ್ ಬಗ್ಗೆ ಒಂದು ಕ್ವಶನ್ ತೊಗೊಂಡ್ಬಿಡ್ತೀನಿ ಸರ್. ಯಾಕಂದರೆ ಆ ಸಿನಿಮಾದ ವೈಬ್ ಆಗಿದೆ, ಅದಕ್ಕೋಸ್ಕರ ಆ ಶೂಟಿಂಗ್ ನೋಡಿದಂಥ ಜಾಗ ಆಗಿರ್ಬೋದು, ಆ ಶೂಟಿಂಗ್ ನಡೀತಂಥ ವಾತಾವರಣ ಆಗಿರ್ಬೋದು, ಅಲ್ಲಿ ಎಷ್ಟು ಸ್ಪೀಡಾಗಿ ಕೆಲಸ ಆಗ್ತಿದೆ ಸರ್. ಯಾಕಂದರೆ ಯಶ್ ಸಿನಿಮಾ ಅಂತಂದರೆ ಅವರ ಶೂಟಿಂಗ್ ನೋಡೋದಕ್ಕೆ ಒಂದು 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 ಖುಷಿ ಆಗ್ಬೋದೇನೋ, ಅಥವಾ ಒಂದು ಶೂಟಿಂಗ್ ನೋಡೋದಕ್ಕೆ ಹೋಗೋವಂಥ ಜನರು ಸಂಖ್ಯೆ ಹೆಚ್ಚಾಗ್ಬೋದು. ಅಂದರೆ ಅವಕಾಶ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿ ಮಾಡ್ಬೋದಾ ಯಶ್ ಶೂಟಿಂಗ್ ಹೇಗೆ ನಡೀತಂತ ಕುತೂಹಲ ಇರುತ್ತೆ ಸರ್. ನೀವು ಕಂಡ ಹಾಗೆ ಶೂಟಿಂಗ್ ಹೇಗಿರುತ್ತೆ? ಸಾಮಾನ್ಯವಾಗಿ ಸಿನಿಮಾಗಳು ಬೇರೆ ಬೇರೆ ಸಿನಿಮಾಗಳು ಶೂಟಿಂಗ್ ಬೇರೆ ಬೇರೆ ಥರ ಇರುತ್ತೆ. ಚಿಕ್ಕ ಸಿನಿಮಾಗಳು ಶೂಟಿಂಗ್ ಬೇರೆ ಥರ ಇರುತ್ತೆ, ಅಥವಾ ಮಿಡಲ್ ಬಜೆಟ್ ಸಿನಿಮಾಗಳು ಶೂಟಿಂಗ್ ಬೇರೆ ಇರುತ್ತೆ. ಇದು 100 ಕೋಟಿ ಇನ್ವೆಸ್ಟ್ ಮಾಡುವಂಥ ಒಂದು ಸಿನಿಮಾ. ಹಾಗಾಗಿ ಸರ್, ಒಬ್ಬರು ಸುಮ್ಮನೆ ಕೂತ್ಕೋತಿರಲಿಲ್ಲ ಸರ್. ಅವರವ್ರ ಕೆಲಸ ಅವರವರು ಮಾಡ್ತಿದ್ರು. ತಮಗೆ ಒಪ್ಪಿಸಿರುವ ಜವಾಬ್ದಾರಿನ ಬಹಳ ಚೆನ್ನಾಗಿ ನಿಭಾಯಿಸ್ತಿದ್ರು. ಈಗ ಶೂಟಿಂಗ್ ಹೇಗೆ ನಡೀತಿತ್ತು ಅಂತ ನೀವು ಕೇಳಿದ್ರಿ. ಶೂಟಿಂಗ್ ನಡೆಯೋ ಜಾಗದ ಒಳಗೆ ನಾವುಗಳು ಹೋಗುವಂತೆ ಇರಲಿಲ್ಲ. ನಾನು ಹೊರಗೆ ಕೂತಿದ್ದೆ, ಒಳಗೆ ಸ್ಟುಡಿಯೋದ ಒಳಗೆ ಶೂಟಿಂಗ್ ನಡೀತಿದ್ದು. ಇಲ್ಲಿ HMT ಫ್ಯಾಕ್ಟ್ರಿ ಹತ್ರ ಸೆಟ್ ಹಾಕಿದ್ರು, ದೊಡ್ಡ ಸೆಟ್ಟು. ಒಳಗೆ ಶೂಟಿಂಗ್ ನಡೀತು. ಶೂಟಿಂಗ್ ನಡೆಯೋ ಸ್ಥಳಕ್ಕೆ ಆ ಅಲ್ಲಿ ನಡೆಯೋ ಚಿತ್ರೀಕರಣದಲ್ಲಿ ಪಾತ್ರ ಇಲ್ಲದೇ ಇರುವವರು ಪ್ರವೇಶ ಇರಲಿಲ್ಲ. ಹಾಗಾಗಿ ನಾನು ಹೊರಗೆ ಕೂತಿದ್ದೆ, ಒಳಗೆ ನಡೀತಾ ಇತ್ತು ಶೂಟಿಂಗ್. ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದೆ ಸರ್. ಪ್ರತಿ ಒಬ್ಬರು ಕಾಲಿಗೆ ಚಕ್ರ ಕಟ್ಕೊಂಡು ಹಾಗೆ ಕೆಲಸ ಮಾಡ್ತಿದ್ರು ಸರ್. ಈಗ ಎಲ್ಲೋ ಬೇರೆ ಕಡೆ ಶೂಟಿಂಗ್ ಹೋದಾಗ ಓತ್ಲು ಓಡಿಯೋರು ತುಂಬ ಜನ ಇರ್ತಾರೆ. ಒಂದಷ್ಟು ಜನ ಅಲ್ಲಿ ಕೂತಿರ್ತಾರೆ, ಮಾತಾಡ್ತಿರ್ತಾರೆ, ಯಾರ್ಯಾರ ಬಗ್ಗೆನೂ ಮಾತಾಡ್ತಿರ್ತಾರೆ. ಅಲ್ಲಿ ಅಂಥದ್ದು ನನ್ನ ಕಣ್ಣಿಗೆ ಬಿದ್ದಿಲ್ಲ ಸರ್. ಅವರವರ ಕೆಲಸ ಪರ್ಫೆಕ್ಟಾಗಿ ಅವರವರು ಮಾಡ್ತಿದ್ರು ಸರ್. ಇಷ್ಟು ನಾನು ಅಬ್ಸರ್ವ್ ಮಾಡಿರೋದು ಸರ್. ಓಕೆ ಸರ್, ಇನ್ನೊಂದು ಮುಖ್ಯವಾಗಿ ಕೇಳಬೇಕು. ಎಂ ಕೆ ಮಠ ಸರ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದಾಗ ಅವ್ರು ಹಾಕುವಂಥ ಪೋಸ್ಟ್ಗಳ ಬಗ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗಿದ್ದು ಉದಾಹರಣೆಗಳಿದೆ. ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಅವರು ಎಂ ಕೆ ಮಠ ಅವರಿಗೆ ಸಹಾಯ ಮಾಡಿದ್ದಾರೆ ಅಂತೇಳಿ ಹೇಳಿದಂಥ ಜನಗಳಿದ್ದಾರೆ. ಆದರೆ ಅವರ ರಿಯಲ್ ಲೈಫ್ನ ಹತ್ತಿರದಿಂದ ಬಲ್ಲವರಿಗೆ ಮಾತ್ರ ಗೊತ್ತಿದೆ ಎಂ ಕೆ ಮಠ ಸರ್ ಪರಿಸ್ಥಿತಿ ಹೇಗಿದೆ, ಅವ್ರು ಹೇಗಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇಂಥ ಕಾಮೆಂಟ್ಸ್ಗಳ ಬಗ್ಗೆ ಅಥವಾ ದರ್ಶನ್ ಅವ್ರ ಬಗ್ಗೆ ನೀವು ಹಾಕುವಂಥ ಪೋಸ್ಟ್ ಬಗ್ಗೆ ಏನು ಹೇಳ್ತೀರಿ ಸರ್? ದರ್ಶನ್ ಅವರ ಹೆಸರೇ ನನಗೆ ಸಹಾಯ ಮಾಡಿರುವಾಗ ದರ್ಶನ್ ಅವರಿಂದ ನಾನು ಯಾಕೆ ಸಹಾಯ ಬಯಸಲಿ? ದರ್ಶನ್ ಅವರ ಒಂದು ಪೋಸ್ಟ್ ಹಾಕಿದ್ರೆ ಅವ್ರ ಪರವಾಗಿ ಏನಾದರೂ ಮಾತಾಡೋದಂದರೆ 3-4 ಸಾವಿರ ಜನ ನೋಡ್ತಾರೆ, ಲಕ್ಷಗಟ್ಟಲೆ ವ್ಯೂಸ್ ಆಗುತ್ತೆ, ಒಂದಷ್ಟು ಜನ ಕಮೆಂಟ್ ಹಾಕ್ತಾರೆ. ಅವರ ವಿರೋಧಿಗಳು ಯಾರು? ಅವರ ವಿರೋಧಿಗಳು ಅದು ಒಂದು ಪಂಗಡಿದೆ. ಈ ಕನ್ನಡ ಇಂಡಸ್ಟ್ರಿಯಲ್ಲಿ 2 ಪಂಗಡಿದೆ ಸರ್. ಅದರಲ್ಲಿ ಒಂದು ಪಂಗಡ ಅವರಿಗೆ ವಿರುದ್ಧ ಸರ್. ಕೆಲವರು ನನಗೆ ಖಾಸಗಿಯಾಗಿ ಸಂದೇಶ ಕಳಿಸಿದ್ದು ಇದೆ, ವಾಟ್ಸಪ್ಪಲ್ಲಿ ಸಂದೇಶ ಕಳಿಸಿದ್ದು ಇದೆ. ಇಲ್ಲಿ ಯಾಕ್ರಿ ಅವನ ಬಗ್ಗೆ ಬರೀತೀರಂತ. ನನ್ನಿಷ್ಟ, ನನಗೆ ಅವರಿಷ್ಟ. ನಾನು ಮೂಲತಃ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸರ್. ಅವ್ರನ್ನ ವೀರಪ್ಪನ ಅಪಹರಣ ಮಾಡಿದ ಒಂದು ವಾರದಲ್ಲಿ ಟೀ ಕಾಫಿ ಕುಡಿಯೋದನ್ನು ಬಿಟ್ಟೆ ಸರ್, ಬಿಸಿ ನೀರು ಸ್ನಾನ ಮಾಡೋದನ್ನು ಬಿಟ್ಟೆ ಸರ್, ಬೆಡ್ಡಲ್ಲಿ ಮಲಗೋದನ್ನು ಬಿಟ್ಟೆ ಸರ್. ಇವತ್ತಿಗೆ 26 ವರ್ಷ ಸರ್. ಇವತ್ತಿಗೂ ನಾನು ಕಾಫಿ ಟೀ ಕುಡಿಯಲ್ಲ, ಬೆಡ್ಡಲ್ಲಿ ಮಲಗಲ್ಲ, ಬಿಸಿ ನೀರಲ್ಲಿ ಸ್ನಾನ ಮಾಡಲ್ಲ ಸರ್. ಇದು ನನ್ನ ಅಭಿಮಾನ. ರಾಜ್ಕುಮಾರ್ ಅವ್ರಿಗೆ ನಾನು ಅರ್ಪಿಸ್ಕೊಂಡಿರೋದು. ನಾನು ರಾಜ್ಕುಮಾರ್ ಅಭಿಮಾನಿ, ವಿಷ್ಣುವರ್ಧನ್ ಅಪ್ಪಟ ಅಭಿಮಾನಿ, ಪುನೀತ್ ರಾಜ್ಕುಮಾರ್ ಅಭಿಮಾನಿ, ಶಿವಣ್ಣ ಅವರ ಅಭಿಮಾನಿ, ಸುದೀಪ್ ಅವರ ಅಭಿಮಾನಿ, ಉಪೇಂದ್ರ ಅವರ ಅಭಿಮಾನಿ, ಕನ್ನಡದಲ್ಲಿರುವ ಅಷ್ಟು ನಟರ ಅಭಿಮಾನಿ, ಧ್ರುವ ಸರ್ಜಾ ಅವರ ಅಭಿಮಾನಿ. ನಾನು ದರ್ಶನ್ ಅವರು ಒಬ್ಬನೇ ಅಭಿಮಾನಿ ಅಂತ ಹೇಗೆ ಸರ್ ಈ ಜನಗಳು ತೀರ್ಮಾನ ಮಾಡ್ತಾರೆ? ನಾನು ಕನ್ನಡದಲ್ಲಿ ಅಭಿನಯಿಸುವ ಪ್ರತಿಯೊಬ್ಬ ನಟರ ಅಭಿಮಾನಿ ಸರ್. ನೀವೀಗ ಕೇಳಿದ್ರಿ ದರ್ಶನ್ ಅವರಿಂದ ನಿಮಗೇನು ಸಹಾಯ ಆಯಿತು? ಅವರ ಹೆಸರೇ ನನಗೆ ಸಹಾಯ ಮಾಡಿದೆ ಸರ್. ಎಂ ಕೆ ಮಠ ಆದರೆ ದರ್ಶನ್ ಪರವಾಗಿ ಬರೆಯೋನು ಅಂತ ಸಾಕು, ನನಗಷ್ಟು ಸಾಕು ಸರ್. ಇನ್ನು ಅವರಿಂದ ಯಾವ ಸಹಾಯ ನಾನು ಬಯಸಲಿ? ಅಷ್ಟೇ ಸರ್.
ಸರ್, ಇನ್ನು ನಿಮ್ಮ ಜೀವನದ ಬಗ್ಗೆ ಗೊತ್ತಾದರೆ ಎಷ್ಟಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ, ಎಷ್ಟಷ್ಟು ರಾಜ್ಯ ಪ್ರಶಸ್ತಿ ತಗೊಂಡಂಥ ಒಬ್ಬ ಕಲಾವಿದ, ಮತ್ತು ಹಿಟ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಕಲಾವಿದ, ಒಳ್ಳೊಳ್ಳೆ ಪಾತ್ರಗಳು ಮಾಡಿದಂಥವ್ರು ಎಂ ಕೆ ಮಠ ಸರ್ ಅವರು. ಆದರೆ ಸಿನಿಮಾ ಇತ್ತೀಚೆಗೆ ಯಾಕೆ ಕಡಿಮೆ ಆದ್ವಾ, ಯಾಕೆ ಎಂ ಕೆ ಮಠ ಸರ್ ಅವರಿಗೆ ಅವಕಾಶಗಳು ದೊಡ್ಡ ದೊಡ್ಡ ಸಿನಿಮಾಗಳು ಸಿಗ್ತಾ ಇಲ್ವಾ ಹೇಗೆ ಅಂತೇಳಿ? ಯಾಕಂದರೆ ಈಗ ಟಾಕ್ಸಿಕಲ್ ಸಿಕ್ಕಿರೋದು ನೀವು ಹೇಳಿದ್ರೆ ತುಂಬ ದೊಡ್ಡ ವಿಚಾರ, ತುಂಬ ಖುಷಿ ಪಡುವಂಥ ವಿಚಾರ. ಆದರೆ ಸಿನಿಮಾಗಳ ಸಂಖ್ಯೆ, ಕನ್ನಡದಲ್ಲಿ ಬರ್ತಾರೆ ಸಿನಿಮಾಗಳ ಸಂಖ್ಯೆಗಳು ಯಾಕೆ ಮಠ ಸರ್ ಜಾಸ್ತಿ ಕಾಣಿಸ್ಕೋತಾ ಇಲ್ಲ? ಸರ್, ಏನಾಗುತ್ತೆ ಅಂದರೆ ಉದಾಹರಣೆಗೆ ಹೇಳ್ತೀನಿ ಸರ್, ನನ್ನ ಅನುಭವಕ್ಕೆ ಬಂದಿರೋದು, ಒಂದು ಸಿನಿಮಾದವರು ನನ್ನನ್ನು ಆಯ್ಕೆ ಮಾಡ್ಕೊಂಡು ಲಿಸ್ಟ್ ಮಾಡ್ತಾರೆ. ಅಲ್ಲಿ ಕೆಲವು ಕಲಾವಿದರನ್ನ ಕರೆಸ್ಕೊಂಡು ಅವ್ರನ್ನ ಆಯ್ಕೆ ಮಾಡ್ಕೋತಾರೆ. ಸರ್, ಈ ಪಾತ್ರ ಯಾರು ಮಾಡೋದು ಅಂತ ಕೇಳಿದ್ರೆ ಎಂ ಕೆ ಮಠ ಮಾಡ್ತಿದ್ದಾರೆ ಸರ್, ಅವ್ರು ಜಾಸ್ತಿ ಪೇಮೆಂಟ್ ಕೇಳ್ತಾರೆ ಸರ್, ನಂಗೆ 3,000 ಕೊಡಿ ಸರ್, ಆ ಪಾತ್ರ ನಾ ಮಾಡ್ತೀನಿ ಅಂತಾರೆ. ಇದು ನಡೆದಿದೆ, 2-3 ಪ್ರಾಜೆಕ್ಟಲ್ಲಿ ಈ ಥರ ನಡೆದಿದೆ. ಅವ್ರೇನು ಮಾಡ್ತಾರೆ, ಅವ್ರಿಗೆ ಅದು ಲಾಭ ತಾನೇ. ನನಗೆ 5,000 10,000 ಕೊಡೋದಕ್ಕಿಂತ ಅವ್ರಿಗೆ 3,000 ಕೊಡೋದು ಕೊಟ್ಟು ಮಾಡಿಸೋದು ಒಳ್ಳೇದಲ್ವ? ಅವರಿಗೆ ಆಗ ಏನಾಗುತ್ತೆ, ಆ ಸಿನಿಮಾ ಯಾರು ಮಾಡ್ತಾರೆ ಅವರಿಗೆ ಕಲಾವಿದರು ಬೇಕಾಗಿರೋದಲ್ಲ, ಒಬ್ಬ ವ್ಯಕ್ತಿ ಬೇಕಷ್ಟೇ, ಮಾಡ್ಕೊಳ್ಳಿ ಬಿಡಿ ಅಂತೇಳಿ ನಾನು ಬಿಟ್ಟುಬಿಟ್ಟಿದ್ದೀನಿ ಸರ್. ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಈ ಇತ್ತೀಚೆಗೆ ಒಂದು ಫೋನ್ ಬಂತು, ಸರ್ ಒಂದು ಪಾತ್ರ ಇದೆ ಸರ್, ಒಂದು 15 ದಿನ ಡ್ಯೂಟಿಗೆ ಕೆಲಸ ಇದೆ ಸರ್, ನೀವು ಅದು ಸರ್ ಇದ್ದು ಸರ್, ಹಾಗೆ ಸರ್ ಹಿಂಗೆ ಸರ್, ಫೋಟೋ ಕಳಿಸ್ಕೊಡಿ ಸರ್. ಡೈರೆಕ್ಟ್ರ್ ಯಾರು? ಇಂಥವ್ರು ಸರ್. ನನ್ನ ಪಾತ್ರ ಏನು? ಇಂಥ ಪಾತ್ರ ಸಾಕಾಗಿದೆ ಸರ್, ಟಾಪಲ್ಲಿ ನೀವೇ ಬರೋದು ಸರ್, ದಿನಕ್ಕೆ 1,500,000 ಪೇಮೆಂಟ್ ಕೊಡ್ತೀವಿ ಸರ್, ಬಂದು ಮಾಡಿ ಕೊಡಿ ಸರ್. ನಾನು ನನ್ನ ಒಂದು ಭಾಷೆ ಇದೆ, ಆ ಭಾಷೆಯಲ್ಲಿ ಮಾತಾಡ್ಬಿಟ್ಟು ಫೋನ್ ಕಟ್ ಮಾಡಿದೆ ಅಷ್ಟೇ ಸರ್. ಓಕೆ. ಇನ್ನು ಲಾಕ್ಡೌನ್ 21 ಡೇಸ್ ಸಿನಿಮಾ ಬಗ್ಗೆ, ಇದರಲ್ಲಿ ಕೂಡ ಒಂದು ಒಳ್ಳೆ ರೋಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಅದ್ರ ಜಾಸ್ತಿ ನೀವು ಬಿಟ್ಕೊಟ್ಟಿಲ್ಲ ಸರ್. ಈ ಸಿನಿಮಾ ಹೇಗಿದೆ ಸರ್? ಅಂದರೆ ಲಾಕ್ಡೌನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಕಥೆಗಳಿದೆ. ಇದು ಲಾಕ್ಡೌನ್ನಲ್ಲಿ ನಡೆದಿರುವಂತಹ ಒಂದು ಘಟನೆಯನ್ನು ಎತ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ. ಈಗ ತುಂಬ ಜನ ಪತ್ರಕರ್ತರಾಗಿ ಕೇಳಿದ್ರು, ಲಾಕ್ಡೌನ್ ಹಿಂದೆ ಬಂದಿದೆಯಲ್ಲ, ನೀವು ಯಾಕೆ ಮಾಡ್ತಿದ್ದೀರಾ ಅಂತ. ಸರ್, ಆ ಹಿಂದೆ ಬಂದಿರೋ ಯೋಚನೆ, ಅವ್ರು ಹೋಗಿರೋ ದಾರಿ ಬೇರೆ ಇರ್ಬೋದು ಸರ್, ಇವ್ರು ಹೋಗ್ತಿರೋ ದಾರಿ ಬೇರೆಯೇ. ಅರ್ಧದಷ್ಟು ಸಿನಿಮಾ ಜರ್ನಿಯಲ್ಲಿ ಆಗುತ್ತೆ, ಅರ್ಧ ಸಿನಿಮಾ ಒಂದು ಮನೆಯಲ್ಲಿ ಆಗುತ್ತೆ, ಅವರೇ ಹೇಳಿದ ಹಾಗೆ. ಈ ಥರ ಸಿನಿಮಾ ತೊಗೊಂಡು ಹೋಗಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ, ಚಾನಲ್ಗೆ ಶುಭವಾಗಲಿ. ಸುದಿಷ್ಟು ಹಿರಿಯ ನಟ ಎಂ ಕೆ ಮಠ ಸರ್ ಅವರ ಮಾತುಗಳು. ಕ್ಯಾಂಪರ್ಸನ್ ಮಹೇಶ್ ಜೊತೆಗೆ ವಿಜಯ್ ಪಟವಾರ್, ಏಷ್ಯಾನೆಟ್ ನ್ಯೂಸ್, ಬೆಂಗಳೂರು.